ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರ ದಿನ ನಗುನಿಂದ ಕೂಡಲಿ ಫ್ರೆಂಡ್ಸ್. ನಾನು ನಿಮ್ಮ ನಾಗವೇಣಿ. ಹಾಗೆ ಇವತ್ತು ನಾನು ಸಾಸಿವೆ ಬುತ್ತಿ ಮಾಡಿ ತೋರಿಸ್ತೀನಿ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ. ಅದಕ್ಕೆ ಸಾಸಿವೆ ಬುತ್ತಿ ಮಾಡೋದು ಹೇಗೆ ಅಂತಂದೇಳಿ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಯಾರಿಗೆಲ್ಲ ಸಾಸಿವೆ ಬುತ್ತಿ ಗೊತ್ತಿದೆ ಅದು ರೆಸಿಪಿ ಅಂತಂದು ಹೇಳಿ ಗೊತ್ತಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು ಬ್ಯಾಡಗಿ, ಹಾವೇರಿ ಹಾಗೆ ರಾಣೆಬೆನ್ನೂರು ಅಲ್ಲೆಲ್ಲ ಇದರದ್ದು ಫೇಮಸ್. ಆ ಕಡೆ ಎಲ್ಲ ಇದು ಸಾಸಿವೆ ಬುತ್ತಿ ಅಂದರೆ ಇದನ್ನು ಆ ಕಡೆ ಎಲ್ಲ ಎಲ್ಲದಕ್ಕೂ ಆಲ್ಮೋಸ್ಟ್ ಮಾಡ್ತಾ ಇರ್ತಾರೆ. ಇದನ್ನು ಭಾಳ ಟೇಸ್ಟ್ ಆಗಿರ್ತೈತಿ. ಇಲ್ಲಿ ನೋಡ್ರಿ ನಾನು ಹುಣಸೆ ಹಣ್ಣನ್ನ ಸುಮಾರು ಹೊತ್ತು ನೆನೆ ಇಟ್ಟಿದ್ದೀನಿ ನಾನು, ಅಂದರೆ ಚೆನ್ನಾಗಿ ರಸ ಬಿಡಲಿ ಅಂತಂದು ಹೇಳಿ. ಈಗ ಅದನ್ನು ಚೆನ್ನಾಗಿ ಕ್ಯೂಚ್ಬಿಟ್ಟು ಅದನ್ನು ಮಂದಾಗಿ ಅದನ್ನು ಹಿಂಡ್ಕೋಬೇಕು, ಭಾಳ ನೀರು ಹಾಕ್ಕೋಬಾರ್ದು. ಕೊಲೀಗ್ಸು, ನನ್ನ ಫ್ರೆಂಡ್ಸು ಈ ಅನ್ನ ಎಲ್ಲ ಊಟ ಮಾಡಿದ್ರು ಈ ರೆಸಿಪಿ ತೋರಿಸ್ರಿ ಅಂತ ಭಾಳ ಜನ ಹೇಳಿದ್ರು. ಬಟ್ ಕರೆ ಹುಣಸೆಹಣ್ಣು ಇರೋದಕ್ಕೆ ಕರಗಾಗ್ತದೆ ಬುತ್ತಿ ಅಂತಂದು ಹೇಳಿ ನಾನು ಮಾಡಿರಲೇ ಇಲ್ಲ. ಮತ್ತು ಹುಣಸೆಹಣ್ಣು ತಂದಿರಲಿಲ್ಲ. ಅಲ್ಲಿ ಒಂದು ಗಿಡದಲ್ಲಿ ಹುಣಸೆ ಹಣ್ಣು ಸಿಕ್ಕಾಪಟ್ಟೆ ಬಿಟ್ಟಿತ್ತು. ನಾನು ಅದನ್ನ ಹರ್ಕೊಂಬಂದು ಮಾಡೋಣ ಅಂತಂದು ಹೇಳಿ ಮಾಡಕ್ಕೆ ಹೋದೆ. ಹುಣಸೆಹಣ್ಣು ಸಿಕ್ಕಾಪಟ್ಟೆ ಹುಳಿದು ಬಿಟ್ಟಿತ್ತು. ಇಷ್ಟು ಸಿಕ್ತು. ಅದಕ್ಕೆ ನಾನು ಬೋಟನ್ನು ನೆನೆ ಹಾಕಿದ್ದೆ. ಚೆನ್ನಾಗಿ ಒಂದು ತಾಸಂದ ನೆನೆ ಇಟ್ಟಿದ್ದೆ ನಾನು. ಚೆನ್ನಾಗಿ ಹಣ್ಣಾಗಿ ಅದು ಎಲ್ಲ ಚೆನ್ನಾಗಿ ನೆಂದುಬಿಟ್ಟು ಈ ರಸನ ನಾವು ಹಿಂಗೆ ಹಿಂಡ್ಕೋಬೇಕು. ಒಂದು ಪಾತ್ರೆಗೆ ಬೇರೆ ಮಂದಾಗ ಹಿಂಡ್ಕೋಬೇಕು. ಅಂದರೆ ಇದು ಹುಳಿ ಕುದಿಸೋದೈತಿ, ಅದು ಸಂಬಂಧ. ನೀರಾದ್ರೆ ಬುತ್ತಿಗೆ ಹಾಕಕ್ಕೆ ಸರಿಯಾಗಂಗಿಲ್ಲ. ಎಷ್ಟು ಗಟ್ಟಿ ಆಕತ್ತೆ ಅಷ್ಟು ಗಟ್ಟಿಗೆ ನಾವು ಇದನ್ನು ಹಿಂಡ್ಕೋಬೇಕು. ನಮ್ಮ ತವ್ರ ಮನೆ ಕಡೆ ಎಲ್ಲ ಇದನ್ನು ಒಳ್ಳೇದಕ್ಕೂ ಕರ್ಕೊಂಡು ಹೋಗ್ತಾರೆ, ಕೆಟ್ಟದಕ್ಕೂ ಕಟ್ಕೊಂಡು ಹೋಗ್ತಾರೆ. ಒಳ್ಳೇದಕ್ಕಂದ್ರೆ ಒಳ್ಳೆ ಕಾರ್ಯಗಳು, ಕೆಟ್ಟದಕ್ಕಂತಂದ್ರೆ ಸತ್ತದ್ದು ಹೂಡು ಹಾಕೋದಕ್ಕೆಲ್ಲ ಇದನ್ನು ಮಾಡ್ಕೊಂಡು ಹೋಗ್ತಾರೆ. ಮತ್ತು ಇದೇನಂತಂದ್ರೆ ನಾವು ಜರ್ನಿ ಮಾಡಿದ್ರೆ ಬಿಸಿಲಾಗ ತಗೊಂಡು ಬಂದ್ರೂ ಕೂಡ ಏನಾಗಂಗಿಲ್ಲ. 2 ದಿನ ಕೂಡಲೇ ಇಡ್ಬೋದು ಇದನ್ನು. ಮತ್ತು ನಾನಿಲ್ಲಿ ನಮ್ಮ ಗಂಡನ ಮನೇಲೆಲ್ಲ ಇದನ್ನು ತಿಂದುಬಿಟ್ಟಿದಾರಲ್ಲ, ಅವ್ರಿಗೂ ಇಲ್ಲಿನೂ ಕೂಡ ಎಲ್ಲರಿಗೂ ಭಾಳ ಇಷ್ಟ ಆಗ್ತೈತಿ. ಮತ್ತು ನಾನು ಈಗ ಎಲ್ಲರ ಏನಾದಕ್ಕಾರ ಕಟ್ಟಬೇಕು, ಯಾರಿಗಾರ ಮನೆಗೆ ಊಟ ಕಟ್ಕೊಂಡು ಹೋಗ್ಬೇಕಂದ್ರೆ ಆಲ್ಮೋಸ್ಟ್ ಇದನ್ನ ಮಾಡಿರ್ತೀನಿ. ಇದನ್ನು ನೋಡಿರಿ, ನಾನು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೆಲ್ಲ ಹಿಂಡ್ಕೊಂಡು ಇದು ತೊಳಿ ಬೀಳ್ದಂಗೆ ನಾನು ಇದು ಮಾಡ್ಕೊಂಡಿದ್ದೆ. ಈಗ ನಾನು ಇದನ್ನು ಒಂದು ಮಣ್ಣಿನ ಗಡಿಗೆ ಹಾಕಿ ಕುದಿಸ್ಕೊತೀನಿ. ಅದು ದೊಡ್ಡದು ಅನ್ನಿಸ್ತಾ ಮಣ್ಣಿನ ಗಡಿಗೆ ಅದಕ್ಕೆ ಮತ್ತೊಂದು ಸಣ್ಣ ಮಣ್ಣಿನ ಗಡಿಗೆ ತೊಗೊಂಡೆ. ಈಗ ತೊಳಿ ಏನರ ಬರ್ತಾವನ ಅಂತಂದೇಳಿ ನೋಡೋಕೆ ನಾನು ಈ ಥರ ಕೈಯಲ್ಲೇ ಹಿಂಡ್ಕೊಂಡು ಇದನ್ನು ಸೋಸ್ತಾ ಇದ್ದೀನಿ. ನಾನು ಸೋಸೋದ್ರಲ್ಲಿ ತೊಗೋಬೇಕಂತಂದ್ರೆ ಅದು ಮಂದಗೈತಲ್ಲ, ಅದಕ್ಕೆ ಇದು ಇಳಿಯಂಗಿಲ್ಲ ಮತ್ತು ಎಲ್ಲ ಅದರಲ್ಲೇ ಉಳಿದ್ಬಿಡ್ತೈತೆ ಅಂತಂದೇಳಿ ನಾನು ಈ ಥರ ಮಾಡಿದ್ದೀನಿ. ತೊಳೆ ಏನು ಇಲ್ದಂಗೆ ನಾನು ನೋಡ್ಕೊಂಡು ಹಾಕಿದ್ದೀನಿ. ಆದರೆ ಇನ್ನೊಂದು ಸಲ ತೊಳೆ ಮತ್ತು ಏನರ ಸಿಗ್ತತನ ಅಂತಂದೇಳಿ ಮತ್ತೊಂದು ಸಲ ಸೋಸ್ಕೊಂಡು ಇದರಲ್ಲಿ ನಾನು ಚೆನ್ನಾಗಿ ಕುದಿಯಕ್ಕೆ ಇಡ್ತೀನಿ. ಇದರಲ್ಲಿ ಮಣ್ಣಿನ ಗಡಿಗೆಲ್ಲಿ ಹಾಕಿ ನಮ್ಮಮ್ಮ ಎಲ್ಲ ಹಾಗೆ ಒಂದು ಲೆಕ್ಕದ ಮೇಲೆ ಒಂದು ಅಳತಿ ಮೇಲೆ ಮಾಡ್ತಾರೆ. ನಾನು ಅವ್ರು ನೋಡಿಕೊಂಡು ಹಾಗೆ ಮಾಡ್ತಾಯಿದ್ದೆ. ಅಮ್ಮಂಗೆ ಕೇಳಿದೆ, ನಾನು ಫೋನ್ ಮಾಡಿಬಿಟ್ಟೆ ಇದನ್ನೆಲ್ಲ ಅಳತಿ ಹೇಳಮ್ಮ ಅಂತಂದೇಳಿ. ಅವ್ರು ಹೇಳಿದ್ರೆ 1 ಸೇರು ಅಕ್ಕಿ ಅಥವಾ 1 kg ಅಕ್ಕಿಗೆ ಅನ್ನದ ಗಾತ್ರದ ಹೇಳ್ಯಾರ. 1 ಸೇರು ಅಕ್ಕಿದ ಗಾತ್ರದ ನಾನು ತೋರ್ಸಕತ್ತೀನಿ. ಇದು ಈ ಹುಣಸೆಹಣ್ಣು ಎಷ್ಟು ತೊಗೋಬೇಕಂದ್ರೆ 1 kg ಅಕ್ಕಿ ಅನ್ನಕ್ಕೆ ನೀವು ಇಲ್ಲಿ 4 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ತೊಗೊಂಡು ಇದನ್ನು ಚೆನ್ನಾಗಿ ಮಂದಾಗಿ ಹಿಂಡ್ಕೊಂಡು ಇದನ್ನು ಈ ಥರ ಹಿಂಗೆ ಹಿಡ್ಕೊಂಡು ಒಂದು ಪಾತ್ರೆ ಒಳಗೆ ಅದನ್ನು ಚೆನ್ನಾಗಿ ಕುದಿಬೇಕದು. ಈಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಹಾಕ್ಕೊಂಡು ಕುದಿಸ್ಬೇಕು. ಬೆಲ್ಲ ಸ್ವಲ್ಪ ಹಾಕೋರಿ, ಉಪ್ಪು ನಿಮಗೆ ರುಚಿ ತಕ್ಕಷ್ಟು. ಅನ್ನಕ್ಕೂ ಹಾಕಬೇಕಲ್ಲ, ನೋಡಿಕೊಂಡು ಹಾಕೋಬೋದು ನೀವು. ಉಪ್ಪು ಎಷ್ಟು ಹಾಕಿದ್ರು ನಡಿತೈತಿ. ಹಂಗಂತ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ರಿ. ಇದು ಒಂದು ಸ್ವಲ್ಪ ಬೆಲ್ಲ ನಾನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊತೀನಿ. ಈ ಜರ್ಮನ್ ಪಾತ್ರೆಯಲ್ಲಿ ಕುದಿಸ್ಕೋಬೇಡ್ರಿ, ಮೊಳಕೆ ಬಂದುಬಿಡ್ತದೆ ಜರ್ಮನ್ ಪಾತ್ರೆ. ಇದು ಹುಳಿಗೆ ಸ್ಟೀಲಿಂದ್ರಲ್ಲಿ ಕುದಿಸ್ಕೋಬೋದು. ನಾನಿಲ್ಲಿ ಮಣ್ಣಿನ ಗಡಿಗೆ ಇತ್ತು ಅಂತಂದೇಳಿ ಮಣ್ಣಿನ ಗಡಿಗೆಯಲ್ಲಿ ಕುದಿಸ್ಕೊತಾ ಇದ್ದೀನಿ. ಈ ಹುಳಿ ಏನೇನು ಸ್ಪೂನ್ ಇಟ್ಟು ಕೈಯಾಡಬೇಕಂತೇನಿಲ್ಲ, ಅದ್ರ ಪಾಡಿಗೆ ಅದು ಕುದಿತೈತಿ. ಬಟ್ ಇದು ಮಣ್ಣಿನ ಗಡಿಗೆ ಆಗಿದ್ರಿಂದ ಇದನ್ನೇನಂತಂದ್ರೆ ಒಂದು ಸಲಕ್ಕೆ ಉಕ್ಕಿ ಬಿಡ್ತೈತಿ ಇದು ಅಂತಂದು ಹೇಳಿಬಿಟ್ಟು ನಾನು ಇಲ್ಲಿ ಸ್ಪೂನ್ ಇಟ್ಟು ಉಕ್ಕಬಾರ್ದು, ಚೆನ್ನಾಗಿ ಕುದಿಲಿ ಅಂತಂದು ಹೇಳಿ ಈ ಥರ ಕೈಯಾಡ್ತಾ ಇದ್ದೀನಿ. ಇದರಲ್ಲಿ ಕಾವು ಜಾಸ್ತಿ ಆಗಿಬಿಟ್ಟು ಒಂದೊಂದು ಸಲ ಬಸ್ ಅಂತ ಉಕ್ಕಿ ಬಿಡ್ತೈತಿ. ನಾವೆಲ್ಲ ಸಣ್ಣರಿರ್ಬೇಕಾದ್ರೆ ಹಿಂದೊಲಿ ಅಂತ ಇರೋದು, ಒಲಿ ಮೇಲೆ ಅಡುಗೆ ಮಾಡ್ತಿರ್ಬೇಕಾದ್ರೆ ಹಿಂದೊಲಿ ಮೇಲೆ ನುಚ್ಚಿನ ಅಂಬ್ಲಿ ಎಲ್ಲ ಮಾಡ್ತಿದ್ವಿ. ಹಿಂಗೆ ನುಚ್ಚಿನ ಅಂಬ್ಲಿ ನಾವು ಕುದಿತಾ ಇರಬೇಕಾದ್ರೆ ಅದು ಹಂಗೆ ಬಸ್ ಅಂತ ಉಕ್ಕಿ ಬಿಡೋದು. ಅಮ್ಮ ಎಲ್ಲ ಹೇಳೋರು ಹಂಗೆ ಇಳು ಬಿಡಬೇಡ್ರಿ, ಕೈ ಮೇಲೆಲ್ಲ ಉಕ್ಕಿ ಬಿಡ್ತೈತಿ ಅಂತಂದೇಳಿ. ಸ್ವಲ್ಪ ಇನ್ನೂ ಕುದಿ ಬರ್ತೈತಿ ಅಂದಂಗೆ ಮಣ್ಣಿನ ಗಡಿಗೆಯಲ್ಲಿ ಕಾವು ಜಾಸ್ತಿ ಇರತ್ತೆ, ಬಂದ್ ಮಾಡ್ರಿ ಅಂತ ಹೇಳೋರು. ನಿಮಗೆಲ್ಲ ಗೊತ್ತಿರ್ಬೋದು ಇದು ಒಲೆಯಲ್ಲಿ ಮಣ್ಣಿನ ಗಡಿಗೆಯಲ್ಲಿ ಅಡುಗೆ ಮಾಡೋರಿಗೆಲ್ಲ. ಅದೆಲ್ಲ ನನಗೆ ನೆನಪಂತು, ಅದಕ್ಕೆ ನಿಮ್ಮ ಜೊತೆಗೆಲ್ಲ ಶೇರ್ ಮಾಡಿಕೊಂಡೆ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಫ್ಲೇಮ್ ಬಂದ್ ಮಾಡಿದೆ. ನಾನು ಹಿಂಗೆ ಚೆನ್ನಾಗಿ ಕುದಿಬೇಕಿದು, ಹೊಳಮಡ್ಬೇಕಂತಾರಲ್ಲ ಆ ಥರ ಕುದಿಬೇಕು. ಇಲ್ಲಿ ಹಾಗೆ ಹುಣಸೆ ಹಣ್ಣು ಹಿಂಡಿದ್ದು ಚಟ್ಟ ಎಲ್ಲ ಇತ್ತಲ್ಲ, ಅದಕ್ಕೆ ಕೆನೆ ತೆಗೆದಿಟ್ಟಿದ್ದು ಮತ್ತೆ ಬೆಣ್ಣೆ ಮಾಡೋಣ ಅನ್ಕೊಂಡು ನಾನು ಬೆಣ್ಣೆ ಮಾಡಿದೆ. ಅಂದರೆ ಅದರಲ್ಲಿ ಕೈ ಡಿಪ್ ಮಾಡೋಕೆ ಅನುಕೂಲ ಆಗುತ್ತೆ ಹುಣಸೆ ಹಣ್ಣಿಂದ ಅಂತ. ನಾವು ಅವತ್ತು ಹೇಳಿದ್ನಲ್ಲ ಹುಣಸೆ ಹಣ್ಣೆಲ್ಲ ಹಚ್ಕೊಂಡು ತೆಗಿಬೇಕಂತ. ಈ ಥರ ನೋಡ್ರಿ ಕೈಯೆಲ್ಲ ನಾನು ಇದರಲ್ಲಿ ಅದ್ದಿಬಿಟ್ಟು ಈಗ ನಾನು ಇದು ಬೆಣ್ಣೆ ಮುಟ್ಟಿದ್ರೆ ಅದು ಒಂಚೂರು ಬೆಣ್ಣೆ ಹತ್ತಂಗಿಲ್ಲ. ನಾನು ನಿಮಗೆ ತೋರಿಸ್ತೇನೆ ನೋಡ್ರಿ ಒಂಚೂರು ಹತ್ತ ಇಲ್ಲ. ಅಂದ್ರೆ ಮತ್ತು ಹುಣಸೆ ಹಣ್ಣಲ್ಲೆಲ್ಲ ಕೆಲಸ ಮಾಡಿದ್ದೇವಲ್ಲ, ಹುಣಸೆ ಹಣ್ಣೆಲ್ಲ ಹಿಂಡ್ಬಿಟ್ಟು ಕ್ಯೂಚಿದ್ದೀನಲ್ಲ, ಹಾಗಾಗಿ ಮತ್ತು ಹುಣಸೆಹಣ್ಣು ಚೆನ್ನಾಗಿ ಡಿಪ್ ಮಾಡೋದ್ರಿಂದ ಅದು ಬೆಣ್ಣೆ ಅಂದರೂ ಒಂಚೂರು ಕೈಗೆ ಹತ್ತೋದೇ ಇಲ್ಲ.
ಮತ್ತು ಕೆಳಗಡೆ ಬ್ಲೇಡ್ ಹತ್ತಿದ್ರು ನಾವು ಕೈ ಡಿಪ್ಪು ಫುಲ್ಲು ಅದರಲ್ಲಿ ಮುಳುಗಿಸ್ಬಿಟ್ಟು ಎತ್ತಿದ್ರು ಕೂಡ ಅದರಲ್ಲಿ ಅದಕ್ಕೊಂದು ಸ್ವಲ್ಪನೂ ಬೆಣ್ಣೆ ಹತ್ತಂಗಿಲ್ಲ. ನೀವು ನೋಡ್ಬೋದು, ಇದನ್ನೊಂದ್ಸಲ ಟ್ರೈ ಮಾಡಿರಿ. ನನಗಂತೂ ಈ ಥರ ಎಲ್ಲ ಬೆಣ್ಣೆ ಮನೆಯಲ್ಲೇ ಮಾಡೋದು ತೆಗೆಯೋದಂದ್ರೆ ನೀವು ಭಾಳ ಖುಷಿ. ಮತ್ತು ಈ ಥರ ಎಲ್ಲ ಮಾಡ್ತಿದ್ರೆ ಮಕ್ಕಳೆಲ್ಲ ಕಲಿತಾರೆ. ನಾವು ಸಣ್ಣರಿರ್ಬೇಕಾದ್ರೆ ಅಮ್ಮಂದರೆಲ್ಲ ಮಜ್ಜಿಗೆ ಸೋರೆಲೆಲ್ಲ ಕಡಿದ್ಬಿಟ್ಟು ತೆಗೆಯೋದು ಬೆಣ್ಣೆ ನೋಡ್ತಿದ್ವಿ. ಎಟ್ಲೀಸ್ಟ್ ಈಗಿನ ಮಕ್ಕಳು ಈಗಿನ ಜನ್ರೇಷನ್ನು ಮಿಕ್ಸಿಲಿ ಮಾಡೋದನ್ನಾದರೂ ನೋಡಲಿ ಅಂತಂದು ಹೇಳಿ ನನ್ನ ಆಸೆ. ಈ ಸಾಸಿವೆ ಬುತ್ತಿ ಒಂದು ಟ್ರೆಡಿಷ್ನಲ್ ಫುಡ್ಡು ಅಂತಲೇ ಹೇಳ್ಬೋದು. ಈ ಟ್ರೆಡಿಷ್ನಲನ್ನು ನಮ್ಮ ಮುಂದಿನ ಜನ್ರೇಷನನ್ನು ಮರಿಬಾರ್ದು. ಇದು ಹಾಗೆ ಉಳಿತಾ ಇರಬೇಕು, ಮಾಡ್ತಾ ಇರಬೇಕು, ಎಲ್ಲರಿಗೂ ಗೊತ್ತಿರಬೇಕು. ಈಗ ನಾವು ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ಮಾಡ್ತಿದ್ಲು ಅಂತ ಹೇಳ್ತೀವಿ. ನಮ್ಮ ಅಜ್ಜಿ ಮಾತ್ರ ಭಾಳ ವೆರೈಟಿ ಬುತ್ತಿ ಮಾಡೋಕ್ಕೆ, ಕರಿ ಬುತ್ತಿ, ಬಿಳಿ ಬುತ್ತಿ ಅಂತನೆಲ್ಲ ಮಾಡ್ರು. ಸಿಗಿ ಹುಣ್ಣಿಮೆ ಈ ಥರ ಸಂಕ್ರಾಂತಿ ಎಲ್ಲ ಬಂದ್ರೆ. ಇಲ್ಲಿ ನೋಡಿರಿ, ನಾನು ಒಂದು ಅಳತೆ ತೋರಿಸ್ತಾ ಇದ್ದೀನಿ. ನಮ್ಮಮ್ಮ ಒಂದು ಕೈ ಮುಟ್ಟಿಗೆ ಅಂತ ಹೇಳಿದ್ರು. 1 kg ಅಕ್ಕಿಗೆ 1 ಮುಟ್ಟಿಗೆ ಸಾಸಿವೆ ಅಂತ ಹೇಳಿದ್ರು. ನಾವು ಒಂದು ಮುಟ್ಟಿಗೆ ಅಳತೆ ಮಾಡಿಬಿಟ್ಟು ಇದು ಈ ಸ್ಪೂನ್ ತೊಗೊಂಡ್ಬಿಟ್ಟು ಅದರಲ್ಲಿ ನಾನು ಅಳತೆ ಮಾಡಿ ತೋರಿಸ್ತಿದ್ದೆ. ನಿಮಗೆ ಸ್ಪೂನ್ ಲೆಕ್ಕ ಬೇಕಾಗತ್ತೆ ಅಂತಂದು ಹೇಳಿ. ಇದರಲ್ಲಿ ನಾನು 3 ಸ್ಪೂನು ಸಾಸಿವೆ ಆಗಿದೆ ನೋಡಿರಿ. ಒಂದು ಸ್ವಲ್ಪ ಟೇಬಲ್ ಸ್ಪೂನ್ ಒಂಚೂರು ದೊಡ್ಡದಿದೆ ನೋಡಿರಿ, ನೀವು ನೋಡ್ಕೋಬೋದು. ಇದರಲ್ಲಿ ನಾನು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕೈಗೆ ಅಳತೆ ಮಾಡಿದರೆ 1 ಮುಟ್ಟಿಗೆ ಇದನ್ನ ನನ್ನ ಮುಟ್ಟಿಗೆ ನಿಮ್ಮ ಮುಟ್ಟಿಗೆಯಲ್ಲಿ ಒಂದೊಂದು ಮುಟ್ಟಿಗೆ ಹಾಕಿದರೆ 1 kg ಅಕ್ಕಿ ಅನ್ನಕ್ಕೆ ಸರಿ ಹೋಗುತ್ತೆ. ಇಲ್ಲ ಅದೇ ಸ್ಪೂನಲ್ಲಿ 1 ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ನಾನು ನೋಡಿ, ನಾನು ಇದೆಲ್ಲ 2 ಇಂಚಷ್ಟು ನಾನು ಹಸಿ ಶುಂಠಿ ಇಟ್ಕೊಂಡಿದ್ದೀನಿ. ಹಸಿ ಶುಂಠಿ ಹಾಕೋದ್ರೆ ಚೆನ್ನಾಗತ್ತೆ. ಮತ್ತು ಇಲ್ಲಿ ಒಂದು 20 ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಇಂಚಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ ನಾನು, ದಾಲ್ಚಿನ್ನಿ ಅಂತಾರಲ್ಲ ಅದು. ಮತ್ತು 3 ಲವಂಗ ಮತ್ತು 3 ಏಲಕ್ಕಿ ಇಟ್ಕೊಂಡಿದ್ದೆ ನಾನು. ಇದು 1 kg ಅಕ್ಕಿಗೆ ಇಷ್ಟೆಲ್ಲ ಹಾಕ್ಕೊಂಡು, ಇದು ಕರಿಬೇವು ಮತ್ತು ಕೊತ್ತಂಬರಿ, ಬೆಳ್ಳುಳ್ಳಿ, ಮತ್ತು ನೋಡ್ರಲ್ಲಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಲಾಸ್ಟಿಗೆ ಒಗ್ಗರಣೆ ಕೊಡೋದು ಬೇರೆ ಇದೆ. ನಾನು ಇದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ. ಇದು ಕೊತ್ತಂಬರಿ ಹಾಕೋದನ್ನ ಸ್ವಲ್ಪ ಲೈಟಾಗಿ ಗ್ರೀನಿಶ್ ಬರುತ್ತೆ ರೈಸ್, ಅದಕ್ಕೆ ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಲಾಸ್ಟಿಗೆ ಕಟ್ ಮಾಡಿ ಅನ್ನಕ್ಕೆ ಹಾಕೋಬೇಕು. ಈಗ ಇದು ರುಬ್ಬಕ್ಕೆ ಇದನ್ನೆಲ್ಲ ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರ್ಬೋದು. ನಿಮಗಿದು ಕರಿಬೇವು ಮತ್ತು ಬೆಳ್ಳುಳ್ಳಿ ಹಸಿ ಇರೋದ್ರಿಂದ ಅದೇನು ರುಬ್ಬಕ್ಕೆ ತೊಂದರೆ ಆಗಂಗಿಲ್ಲ. ಬೇಕಂದರೆ ಸ್ವಲ್ಪ ಹೌದಲ್ಲ ಅಷ್ಟು 1 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೋಬೋದು. ಇದನ್ನೇನು ಹುಳಿಲೇ ನಾವು ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀವಿ, ಏನು ತೊಂದರೆ ಇಲ್ಲ ನೀರು ಹಾಕ್ಕೊಂಡ್ರು. ಬಟ್ ನಾನು ನೀರು ಹಾಕ್ಕೊಳ್ದನ್ನ ನಾನು ರುಬ್ಬಿಡ್ತೀನಿ. ಬೇಕಂದರೆ 1 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೋಬೋದು. ನಾನು ಮತ್ತೆ 1 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಮತ್ತೆ ರುಬ್ಕೊಂಬಂದೆ. ನೋಡಿರಿ ಎಷ್ಟು ಚೆನ್ನಾಗಿ ಪೇಸ್ಟ್ ಬಂದಿದೆ, ಇದು ಪೇಸ್ಟ್ ಆಗಿದೆ. ಇದೇ ಥರ ಆಗ್ತೈತಿ ಪೇಸ್ಟ್. ಇದನ್ನು ಇವಾಗ ನಾನು ಹುಳಿ ಕುದಿಸಿಟ್ಟಿದ್ನಲ್ಲ ಅದರಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಬೋದು. ಅದು ಬಿಸಿ ಇದ್ದು ನಡಿತೈತಿ, ಬಟ್ ಕುದಿಸ್ಬಾರ್ದು. ನಾವು ಬಂದ್ ಮಾಡಿದ್ನಲ್ಲ ಫ್ಲೇಮ್, ನೋಡಿರಿ ಇವತ್ತು ತೋರಿಸ್ತೀನಿ ನಾನು. ಇದು ಈ ಹುಳಿ ಬಿಸಿ ಇದ್ದರೂ ಕೂಡ ನಡಿತೈತಿ. ಈಗ ನಾವು ರುಬ್ಬಿದ್ದ ಮಿಶ್ರಣ ಐತಲ್ಲ ಅದನ್ನೆಲ್ಲ ಇದರಲ್ಲಿ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಹಾಕಿದ ಮೇಲೆ ಕುದಿಸೋ ಹೋಗಿಲ್ಲ. ನಾನು ಬರೀ ಇಲ್ಲಿ ತೋರ್ಸೋಕ್ಕಷ್ಟೇ ನಾನು ಇದನ್ನು ಇಲ್ಲಿ ಇಟ್ಟಿದ್ದೇನೆ ಅಷ್ಟೇ. ಇದನ್ನು ನಾನು ಹುಳಿ ಕುದಿಸ್ಕೊಂಡ್ಮೇಲೆ ಫ್ಲೇಮ್ ಬಂದ್ ಮಾಡಿದ್ದೆ ನಾನು, ನೀವು ನೋಡಿದ್ದೀರಿ. ಇದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಮಿಕ್ಸ್ ಆದಮೇಲೆ ಇದನ್ನ ಎತ್ತಿಡ್ಕೋಬೋದು. ಮಿಕ್ಸಿ ಜಾರಿಗೆ ಹತ್ತಿರೋದನ್ನು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಅದನ್ನು ಸರಿ ಕ್ಲೀನಾಗಿ ತೆಗೆದ್ಬಿಟ್ಟು ಇದಕ್ಕೆ ಹಾಕಿ ಈಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ತೀನಿ ನೋಡಿರಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಎತ್ತಿಡ್ಬೋದು. ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಇದನ್ನ ಲಿಕ್ವಿಡ್ ಎಲ್ಲ ಕಳಿಸ್ಬೇಕು ಬೇರೆ ಕಡೆ ಅಂತಂದ್ರೆ. ನಮ್ಮಮ್ಮ ನಮಗೆ ಕಟ್ಕೊಂಬರ್ಬೇಕು, ಇಲ್ಲೇ ಅನ್ನ ಮಾಡ್ಕೊಂಡು ಕಲಿಸ್ಕೋಬೇಕು ಅಂದಾಗ ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆನೂ ಹಾಕಿಬಿಟ್ಟು ತಗೊಂಡು ಅದನ್ನು ಲಿಕ್ವಿಡ್ ಬಂದಿರ್ತಾರೆ. ಇಲ್ಲ ಇದನ್ನ ಇಷ್ಟ ಲಿಕ್ವಿಡ್ ತೆಗೆದಿಡ್ಕೊಂಡು ಆ್ಯಕ್ಚುಲಿ ಅದನ್ನು ಲಿಕ್ವಿಡ್ ತೆಗೆದಿಡ್ಕೊಂಬಂದು ಆಮೇಲೆ ಇಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಕೊಂಡು ಮಾಡ್ಕೋಬೋದು. 2 ಥರ ನಾವು ಮಾಡ್ತೇವೆ ಇದನ್ನು. ಬಟ್ ಈ ಲಿಕ್ವಿಡ್ ಐತಲ್ಲ ಇದನ್ನು ಈಗ ನಾನು ಈಗ ತೋರಿಸಿದ್ದೇನೆ, ಇಷ್ಟು ಲಿಕ್ವಿಡ್ ಮಾತ್ರ ಇದನ್ನು 3 ತಿಂಗಳು 6 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಹೊರಗೆ ಇಟ್ಟರೆ ಆರಾಮ್ 1 ತಿಂಗಳು 2 ತಿಂಗಳು ಮಟನ್ ಇಟ್ಟರೆ ಏನೂ ಆಗಲ್ಲ, ಹುಳಿ ಇರೋದ್ರಿಂದ. ಇದು ಭಾಳ ಈಜಿ ಫುಡ್. ಟೂರು ಮತ್ತು ನಾವೆಲ್ಲ ಪಿಕ್ನಿಕ್ ಈ ಥರದ್ದೆಲ್ಲ ಹೋಗ್ತೇವೆ ಅಂತಂದಾಗ ಟೂರ್ಗೆ ಹೋದಾಗೂ ಕೂಡ ನಾವು ಮಾಡ್ಕೊಂಡು ಹೋದರೆ 2 ದಿವಸವರೆಗೂ ಏನೂ ಕೆಡಂಗಿಲ್ಲ. ಇದು ರೈಸಿಗೆ ಹಾಕಿದ್ರೆ ರೈಸ ಕೆಡಲ್ಲ ಅಂತ ಹೇಳ್ತಿದ್ದೆ ನಾನು. 2 ದಿನದಿಂದ ಒಂದೊಂದು ದಿವಸ 3 ದಿನವೂ ಕೂಡ ಏನೂ ಆಗಿರಲ್ಲ, ಚೆನ್ನಾಗಿರ್ತೈತಿ. ಇದು ಮಳೆಗಾಲ ಮತ್ತು ಚಳಿಗಾಲದಾಗೆಲ್ಲ. ಬೇಸಿಗೆಯಲ್ಲಿನೂ ಕೂಡ ನಾವು 2 ದಿವಸ ಗಂಟಲೆನ ನಾವು ರೈಸಿಗೆ ಕಲಿಸಿದ ಮೇಲೆ ಇಡ್ಬೋದು. ಈಗ ನಾನು ಅದನ್ನ ಎತ್ತಿಡ್ಕೊಂಡೆ. ಇಲ್ಲಿ ನೋಡಿರಿ, ನಾನು ಕುಕ್ಕರ್ಗೆ ನಾನು ಇಲ್ಲಿ ಸೋನಾ ಮಸೂರಿ ಅಕ್ಕಿಯಿಂದ ಅನ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 1/4 kg ಪ್ರಮಾಣದಷ್ಟು ನಾನು ಅಕ್ಕಿ ತೋರಿಸ್ತಾ ಇದ್ದೀನಿ. ಇದು ನಾನು ಅನ್ನ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕುಕ್ಕರ್ ಬಾಯಿ ಎತ್ತಿಟ್ಟಿದ್ದೆ ನಾನು, ಅಂದ್ರೆ ಅಗಳಾಗಲಿ ಅಂತಂದು ಹೇಳಿ, ಇಲ್ಲ ಮೆತ್ತಗಾಗ್ಬಿಡ್ತತಿ ಅಂತಂದು ಹೇಳಿ. ಈಗ ಇದನ್ನು ಒಂದು ಪಾತ್ರೆಗೆ ತೆಗೆದ್ಬಿಟ್ಟು ಇದು ಬಿಸಿ ಇರಬೇಕಾದ್ರೆ ನಾವು ಇದಕ್ಕೆ ಹುಳಿ ಹಾಕೋಬೇಕು. ಇದು ಕಣ್ಣೆ ಇದ್ದಿದ್ದೆಲ್ಲ ನಾನು ಸರಿ ಸ್ಪ್ರೆಡ್ ಮಾಡ್ಕೊಂಡು ಇದನ್ನು ಒಡ್ಕೊಂಡು ಸರಿ ಸ್ಪ್ರೆಡ್ ಮಾಡ್ಕೊಂಡೆ ನೋಡಿರಿ. ಅಂದರೆ ಈ ಬಿಸಿ ಇದ್ದಾಗನೇ ನಾವು ಹುಳಿ ಹಾಕೋದ್ರಿಂದ ಇದೆಲ್ಲ ಮುರ್ಕೊಂತತಿ ಅನ್ನ. ಇದು ಹಿಂಗೆ ಹಾಕಬೇಕು, ಈ ಪ್ರೊಸೀಜರ್ ಹಿಂಗೆ. ಇದನ್ನು ನಾನೆಲ್ಲ ನಮ್ಮ ಕೊಲೀಗಿಗೆಲ್ಲ ನಮ್ಮ ಅಮ್ಮ ಮಾಡ್ಕೊಂಬಂದಾಗೆಲ್ಲ ಒಯ್ದು ಕೊಟ್ಟಾಗೆಲ್ಲ ನಮ್ಮ ಕೊಲೀಗ್ಸ್ ತಿಂದು ಅವರು ಅಂದ್ರೆ ನಾನು ಯೂಟ್ಯೂಬ್ ಹಾಕ್ತಿದ್ದೀನಿ ಅಂದಮೇಲೆ ಇದು ಸಾಸಿವೆ ಬುತ್ತಿ ಹಾಕಿ ಅಂತ ಎಲ್ಲರೂ ಹೇಳಿದರು. ಇವಾಗ ನೋಡಿ ನಾನು ಇದು ಹುಳಿನೆಲ್ಲ ಇದು ಹುಳಿ ಮತ್ತು ಸಾಸಿವೆ ಇದೆಲ್ಲ ರುಬ್ಬಿದ್ದು ಇದಕ್ಕೆ ಹಾಕಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕೋತಿದ್ದೇನೆ ನಾನೀಗ. ಇದು ನಾನು ಮಾಡಿಟ್ಟಿದ್ನೆಲ್ಲ 2 ದಿವಸ ಮುಂಚೆ. ಅದನ್ನು ಆ್ಯಕ್ಚುಲಿ ನಾನು ಈಗ ಒಂದು ಸಣ್ಣದ ಬಾಟ್ಲೊಳಗೆ ನಮ್ಮ ಆಂಟಿಗೂ ಎತ್ತಿಟ್ಟೆ ನಾನು, ಅವ್ರಿಗೆ ಕೊಟ್ಟು ಕಳ್ಸೋಕ್ಕೆ ಅಂತಂದು ಹೇಳಿ.
ಇದನ್ನು ನಾನೀಗ ಒಂದು 1/4 kg ರೈಸ್ ಅಷ್ಟು ಅಂತಂದೇಳಿ ಅದಕ್ಕೆ ಹಾಕ್ತಾಯಿದ್ದೀನಿ. ಇದು ನಾವು ಮಾಡಿಟ್ಕೊಂಡ್ವಿ ಅಂತಂದ್ರೆ ಇದನ್ನು ಯಾವಾಗ ಬೇಕಾದ್ರೂ ಹಾಕೋಬೋದು. ಇದು ಹುಳಿ ಬುತ್ತಿದು ರೆಡಿ ಮಾಡಿದಾಗೆಲ್ಲ ಇಷ್ಟಿಷ್ಟೇ ಮಾಡೋದೇ ಇಲ್ಲ, ಇದನ್ನು ಜಾಸ್ತಿನೇ ಮಾಡಿಟ್ಟಿರ್ತಾರೆ. ಅನ್ನ ಕಲಿಸ್ಬಿಟ್ಟು ಬುತ್ತಿನ ಸಾಸಿವೆ ಬುತ್ತಿ ಮಾಡಿದ್ದೀವಿ ಅಂತಂದು ಹೇಳಿ ನೇಬರ್ಸ್ಗೆಲ್ಲ ಸೇರ್ ಮಾಡ್ತಾರೆ ಇದನ್ನು ಅನ್ನನೆಲ್ಲ. ಮತ್ತು ಇದೆಲ್ಲ ಇಲ್ಲಾಂದ್ರೆ ಲಿಕ್ವಿಡ್ ಆದ್ರೂ ಅಟ್ಲೀಸ್ಟ್ ಕೊಟ್ಟು ಕಳಿಸ್ತಾರೆ ಇದನ್ನು. ಅದಕ್ಕೆ ಇದನ್ನೆಲ್ಲ ಅಮ್ಮ ಎಲ್ಲ ಮಾಡ್ಬೇಕಾದ್ರೆ ಜಾಸ್ತಿನೇ ಮಾಡೋರು. ನಾನು ಈಗ ಇದನ್ನು ಭಾಳ ಮಂದಿ ಕೇಳಿದ್ರು, ಬೇರೆಯವರಿಗೆಲ್ಲ ಕೊಡೋದೈತಿ ಅಂತಂದೇಳಿ ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಒಂದು ಸೇರು ಅಕ್ಕಿ ತೋರಿಸಿದ್ದೀನಿ. ಈಗ ಇಲ್ಲಿ 1/4 kg ಅಕ್ಕಿ ಮಾಡಿದ್ದೆ ನಾನು. ಈಗ ಅದನ್ನೆಲ್ಲ ಹಾಕಿಬಿಟ್ಟು ನಾನು ಅದನ್ನು ಹುಳಿ ಎಲ್ಲ ಸ್ಪ್ರೆಡ್ ಮಾಡಿ ಸೈಡ್ ಎತ್ತಿಟ್ಕೊಂಡೆ. ಈಗ ಇಲ್ಲಿ ನಾನು ಒಂದು ಸಣ್ಣ ಬಾಳಿಗೆ ಇಟ್ಕೊಂಡ್ಬಿಟ್ಟು ಇದಕ್ಕೆ ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ನಾನು. ನಾವು ಎಣ್ಣೆ ನೋಡಿಕೊಂಡು ಹಾಕೋಬೋದು, ಅದೇನು ಒಗ್ಗರಣೆ ಇದ್ದರೆ ಮತ್ತೆ ನಾವು ಹಾಕೋಬೋದು ಎದಕ್ಕಾದ್ರೂ ಅಂತಂದೇಳಿ ನಾನೇನು ಮಾಡಿದ್ದೀನಿ ಅಂದರೆ ಇಲ್ಲಿ ಜಾಸ್ತಿನೇ ಕಾಸ್ಕೋತಿದ್ದೀನಿ. ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು ಒಗ್ಗರಣೆ ಕೊಡೋದೈತಿ. ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿರಿ. ಇಲ್ಲಿ 2 ಸ್ಪೂನಷ್ಟು ಸಾಸಿವೆ ಹಾಕ್ಕೊತಿದ್ದೀನಿ ನಾನು. ಹಾಗೆ 2 ಸ್ಪೂನಷ್ಟು ಜೀರಿಗೆ ಮತ್ತು ಬೆಳ್ಳುಳ್ಳಿ, ಕರಿಬೇವು. ಬೆಳ್ಳುಳ್ಳಿನೆಲ್ಲ ನಾನು ಸಿಪ್ಪೆ ಬಿಚ್ಚಿಡ್ಕೊಂಡು ಚೆನ್ನಾಗಿ ಇದನ್ನು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರಂದ್ರೂ ಭಾಳ ಚೆನ್ನಾಗಿ ಟೇಸ್ಟ್ ಅನಿಸ್ತೈತಿ. ಅನ್ನದ ಮಧ್ಯೆ ಬೆಳ್ಳುಳ್ಳಿ ಬಂದಾಗೆಲ್ಲ ತುಂಬ ಟೇಸ್ಟ್ ಅನಿಸ್ತೈತಿ. ಅದಕ್ಕೆ ನಾನು ಬೆಳ್ಳುಳ್ಳಿನ ಜಾಸ್ತಿನೇ ಇಲ್ಲಿ ಸಿಪ್ಪೆ ಸುಲ್ಕೊಂಡು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದು ಬ್ರೌನ್ ಕಲರ್ ಆಗಬೇಕು ಬೆಳ್ಳುಳ್ಳಿ, ಅಲ್ಲಿವರೆಗೂ ಫ್ರೈ ಆಗಬೇಕು. ಇದು ನಾನು ಸ್ವಲ್ಪ ಬ್ರೌನ್ ಕಲರ್ ಆಗ್ತಿರೋ ಬಿಟ್ಟು ಆಮೇಲೆ ಬಂದ್ ಮಾಡಿಬಿಡ್ತೀನಿ. ಅದರಲ್ಲೇ ಬಿಟ್ಬಿಟ್ರೆ ಇನ್ನೊಂದು ಸ್ವಲ್ಪ ಬ್ರೌನಿಶ್ ಆಗಿ ಚೆನ್ನಾಗಿ ಆಗ್ತಾವೆ. ಈಗ ಕರಿಬೇವು ಹಾಕಿಬಿಟ್ಟು ನಾನು ಫ್ಲೇಮ್ ಬಂದ್ ಮಾಡಿದ್ದೆ. ನೋಡಿದ್ರಿ ನೀವು, ಎಣ್ಣೆ ಚೆನ್ನಾಗಿ ಕಾದಿತ್ತಲ್ಲ, ಹಾಗಾಗಿ ಬ್ರೌನ್ ಕಲರೇ ಬಂದು ಬೆಳ್ಳುಳ್ಳಿ ಎಲ್ಲ ಕಾಣ್ತಾ ಇದ್ದಾವೆ ನಿಮಗೆ. ಈಗ ಇದನ್ನೆಲ್ಲ ಈ ಒಗ್ಗರಣೆನ ನಾವು ಏನಂತಂದ್ರೆ ಅದು ಹುಳಿ ಹಾಕಿರ್ತಾವಲ್ಲ ಆ ಅನ್ನಕ್ಕೆ ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಒಗ್ಗರಣೆನ ಇದನ್ನು ಒಂದು ಕಡೆ ಎತ್ತಿಟ್ಬಿಟ್ಟು ನಾನು ಅನ್ನಕ್ಕೆ ಹುಳಿ ಹಾಕಿಟ್ಟಿದ್ನಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಇದು ಆರಿರ್ತೈತಲ್ಲ, ಸ್ವಲ್ಪ ಇದು ಹಿಮ್ಕೊಂಡಿರ್ತೈತಿ. ಈಗ ಅಗಳು ಒಡೆಯಂಗೂ ಇಲ್ಲ ಇದು ಅನ್ನದಗಳು. ಅದಕ್ಕೆ ನಾವು ಇವಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಅದು ಒಗ್ಗರಣೆ ಹಾಕ್ಕೊಂಡು ಹಂಗೆ ಮತ್ತೆ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಉಪ್ಪು ಹಾಕೋಬೋದು. ಇದಕ್ಕೆ ನಾನು ಅನ್ನಕ್ಕೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಒಗ್ಗರಣೆ ಹಾಕೋತಿದ್ದೇನೆ ನೋಡ್ರಿ ನಾನು. ಈ ಒಗ್ಗರಣೆನ ನೀವು ನೋಡ್ಕೊಂಡು ಹಾಕೋರಿ, ಅಂದ್ರೆ ಗೊತ್ತಾಗುತ್ತೆ ನಿಮಗೆ. ಚಿತ್ರಾನ್ನ, ಪುಳಿಯೋಗರೆ ಅದೆಲ್ಲ ಕಲಿಸ್ತಿರಲ್ಲ ಆ ಥರ ನೋಡಿಕೊಂಡು ಕಲಿಸ್ಕೊರಿ. ನಿಮಗೆ ಎಣ್ಣೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಮತ್ತೆ ಹಾಕೋಬೋದು. ನಾನು ಇಲ್ಲಿ ಬೆಳ್ಳುಳ್ಳಿ, ಕರಿಬೇವನ್ನೇ ಜಾಸ್ತಿ ಹಾಕೋತಿದ್ದೀನಿ ಫಸ್ಟಿಗೆ, ಎಣ್ಣೆ ಅದನ್ನು ಬಿಟ್ಟು. ನೀವು ಹಾಗೆ ಮಾಡಿರಿ, ಅಂದರೆ ಟೇಸ್ಟ್ ಭಾಳ ಚೆನ್ನಾಗಿ ಬರ್ತೈತಿ. ಇದು ಪುಳಿಯೋಗರೆ ಗೊಜ್ಜು, ಬೇರೆ ಬೇರೆ ಗೊಜ್ಜು ಮಾಡಿಟ್ಕೊಂಡಿರ್ತಾರಲ್ಲ ಅದೇ ಥರ ಟ್ರೆಡಿಷನಲ್ದು ಒಂಥರ ಈ ಥರದ್ದು ಗೊಜ್ಜು ರೆಡಿ ಮಾಡ್ಕೊಂಡಿವಿ ಅಂತಂದ್ರೆ ನಾವು ಯಾವಾಗ ಬೇಕಾದ್ರೂ ಹಾಕ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು. ನಿಮಗೆ ಪ್ರೊಸೀಜರ್ ತುಂಬ ಲೇಟ್ ಅಂತ ಅನಿಸಿರ್ಬೋದು, ಬಟ್ ನಾವು ಹುಣಸೆ ಹಣ್ಣಿಂದು ಹುಳಿ ಹಿಂಡೋದ್ರಿಂದ ಹಿಡಿದು ಗೊತ್ತಾಗಲಿಲ್ಲ ವೀಕ್ಷಕರಿಗೆ ಅಂತಂದು ಹೇಳಿ ನಾನು ಅಲ್ಲಿಂದ ಹಿಡಿದು ಎಲ್ಲ ತೋರಿಸಿದನಲ್ಲ, ಅದಕ್ಕೆ ನಿಮಗೆ ಲೆಂದಿ ಜಾಸ್ತಿ ಅಂತ ಅನಿಸ್ತಾ ಇದೆ ಅಷ್ಟೇ. ಬಟ್ ಇದನ್ನು ನಾವು ಗೊಜ್ಜು ಹುಳಿ ಹಿಂಡಿ ಹಿಡ್ಕೊಂಡಿದ್ವಿ ಮಾಡ್ಕೊಂಡ್ವಿ ಅಂದರೆ ಒಂದು 5 ನಿಮಿಷದಲ್ಲಿ ಎಲ್ಲ ಅನ್ನಕ್ಕೂ ಹಿಡ್ಕೊಂಡಿದ್ವಿ ಅಂತಂದ್ರೆ ಒಂದು 5 ನಿಮಿಷದಲ್ಲೆಲ್ಲ ಮಾಡ್ಕೊಂಡ್ಬಿಡ್ಬೋದು ಇದನ್ನು. ಇದು ಟೇಸ್ಟ್ ನೋಡಬೇಕಲ್ಲ, ಹುಳಿ ಮತ್ತು ಉಪ್ಪು ಕರೆಕ್ಟ್ ಆಗೈತೆ ಇಲ್ಲ ಅಂತ. ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ನಾನು ದೇವರಿಗೆ ಒಂದು ಬಟ್ಲದಲ್ಲಿ ಪ್ರಸಾದ ಎತ್ತಿಟ್ಬಿಟ್ಟೆ. ಉಪ್ಪು ಕಡಿಮೆ ಅಂತ ಅನ್ನಿಸ್ತು, ಮಗಳ ಕೈಯೇ ಕೊಟ್ಟಿದ್ದೆ ಟೇಸ್ಟ್ ನೋಡೋಕ್ಕೆ. ಮತ್ತು ನಾನು ಉಪ್ಪು ಹಾಕ್ಕೊಂಡು ಕಲಿಸ್ಕೊತಿದ್ದೀನಿ. ನೀವು ಹಾಗೆ ಮಾಡಿರಿ. ಟ್ರೆಡಿಷ್ನಲ್ ಫುಡ್ ಆಗಿರೋದ್ರಿಂದ ಇದು ಟ್ರೆಡಿಷ್ನಲ್ ರೆಸಿಪಿ ಎಲ್ಲ ಮಿಸ್ ಆಗಬಾರ್ದು, ಎಲ್ಲ ಕರೆಕ್ಟಾಗಿ ಹೇಳ್ಕೊಡೋಣ ಅಂತಂದು ಹೇಳಿ ನಾನು ಎಲ್ಲ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ. ನಾನು ಹೇಳ್ಕೊಡೋ ಥರನ ನೀವು ಮಾಡಿದ್ರಿ ಅಂದರೆ ತುಂಬ ಚೆನ್ನಾಗೇ ಬರ್ತೈತಿ. ಇದು ಬುತ್ತಿ ಆಗಿದ್ರಿಂದ ಮೊದಲೆಲ್ಲ ಊಟಕ್ಕೆ ಕಟ್ಟಬೇಕಾದ್ರೆ ಇದನ್ನು ಗುಂಡು ಮಾಡಿಬಿಟ್ಟು ಕಟ್ತಿದ್ರು. ಆಮೇಲೆ ಬುತ್ತಿ ಕಲಿಸ್ಬೇಕಾದ್ರೆ ಅಮ್ಮ ಎಲ್ಲ ನಮಗೆ ಬುತ್ತಿ ಗುಂಡು ಮಾಡಿಬಿಟ್ಟು ಕೈಯಾಗ ಸಣ್ಣ ಸಣ್ಣ ಗುಂಡು ಮಾಡಿಬಿಟ್ಟು ಕೊಡೋರು. ಇಲ್ಲಿ ನಾವಿಲ್ಲ, ಇಲ್ಲಿ ಉಣ್ಣಾ ಗಂಟಂತರೂ ಕಟ್ಟಂಗಿಲ್ಲ. ಅದಕ್ಕೆ ನಾನು ಬಾಕ್ಸಿಗೆ ಹಾಕ್ತಾ ಇದ್ದೇನೆ ನೋಡಿರಿ. ಬಾಕ್ಸಿಗೆ ಬುತ್ತಿ ಕಟ್ತಾ ಇದ್ದೀನಿ. ಅದಕ್ಕೆ ನೀವು ಇದನ್ನು ನೋಡ್ಕೊಳ್ರಿ, ಈ ಥರ ಇದೆಲ್ಲ ಚೆನ್ನಾಗಿ ನೀವು ನೋಡಿಕೊಂಡು ಮಾಡಿ ಹೇಗಿದೆ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನಿಮಗೆಲ್ಲ ಲೈಕ್ ಆಗಿದೆ ಅಥವಾ ನೀವು ಯಾರು ತಿಂದಿದ್ದೀರಿ ಅಂತಂದು ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಇಷ್ಟ ಆಯಿತು ಅಂದರೆ ನಿಮಗಿದು ಬುತ್ತಿ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೆ ಫ್ರೆಂಡ್ಸ್, ನಾನು ನಿಮ್ಗೆ ಅದನ್ನು ಹೇಳಿಲ್ಲ, ಕಾಣುತ್ತೆ ಅನ್ಕೊಂಡ್ಬಿಟ್ಟೆ. ಮತ್ತು ನೀವು ಹೇಳಿಲ್ಲ ಅಂತೀರಾ ಅಂತಂದು ಹೇಳಿ ಅದನ್ನು ಹೇಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಕೊಟ್ಬಿಟ್ರೆ ಸೂಪರ್ ಟೇಸ್ಟ್ ಆದ ರುಚಿ